ಇನ್ನೂ ಹಾಗೆ ಅವ್ರ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಬಿಜೆಪಿ ಅವರು. ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದು ಯಾವಾಗ ಈ ವಿವಾದ ತಣ್ಣಗಾಗಬೇಕು ಅಂತಂದ್ರೆ? ಅವ್ರ ಹತ್ರ ಇರೋ ಅಜೆಂಡಾ ಎರಡೇ, ಒಂದು ಇಂಡಿಯಾ ಪಾಕಿಸ್ತಾನ್ ಅಂತ ಹೇಳ್ತಾರೆ, ಇಲ್ಲ ಒಂದು ಹಿಂದೂ ಮುಸ್ಲಿಂ ಅಜೆಂಡಾ ತಗೊಳುತ್ತೆ. ಸಂವಿಧಾನವನ್ನ ಹತ್ಯೆ ಮಾಡಿದ್ದೇ ಕಾಂಗ್ರೆಸ್ನವರು. ಅವ್ರಿಗೆ ಇದ್ರಲ್ಲಿ ರಾಜಕಾರಣ ಮಾಡಬೇಕು, ಮೊಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ಮಗನ ರಾಜಕಾರಣದ ಬಗ್ಗೆ ಮಾತಾಡಲೇಬೇಕು. ಕಳೆದ ಎಲೆಕ್ಷನ್ ನಲ್ಲಿ ಏನೋ ಒಂದಷ್ಟು ಸೀಟ್ಗಳ ಅಂತರದಿಂದ ಸೋತ್ಬಿಟ್ರು. ಸೊ ಮುಂದೆ ಹೇಗೆ? ಯಾರ ಹೆಸರು ಯಾರ ಹಂಗು ಇಲ್ಲದೆ ಮೇಲೆ ಬರ್ತಾನೆ, ಯಾಕಂತಂದ್ರೆ ನನ್ಗೆ ಗೊತ್ತು ನನ್ನ ಮಗ ಯಾವ ರೀತಿ ಅಂತ. ಎಲ್ಲೋ ಒಂದ್ ಕಡೆ 5 ಗ್ಯಾರಂಟಿಗಳಿಂದ ರಾಜ್ಯದ ಜನರು ಖುಷಿಯಾಗಿದ್ದಾರೆ ಅನ್ನೋದು ಹೌದು. ಬಟ್ ರಾಜ್ಯಕ್ಕೆ ಆರ್ಥಿಕ ಹೊರೆ ಆಗ್ತಾ ಇಲ್ವಾ? ಮುಂದೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದಷ್ಟು ಕಷ್ಟಗಳಾಗ್ತಾ ಇದೆ. ಎಲ್ಲವೂ ಹಣ ಗ್ಯಾರಂಟಿಗೆ ಹೋಗ್ತಾ ಇರೋದ್ರಿಂದ ಅಭಿವೃದ್ಧಿ ಕಷ್ಟ ಆಗ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ನಮಗೆ 4 ತಿಂಗಳು ಖಂಡಿತವಾಗ್ಲೂ ಸ್ವಲ್ಪ ಕಷ್ಟ ಆಯ್ತು. ಓಕೆ, ಯಾಕಂದ್ರೆ ನಮಗೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಆದರೆ ಫೈನಾನ್ಸ್ ಎಕ್ಸ್ಪರ್ಟ್ ಅಂತೀವಿ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು. 15 ಬಾರಿ ಬಜೆಟನ್ನು ಈ ದೇಶದಲ್ಲಿ ಯಾರಾದರೂ ಮಂಡಿಸಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ತೀವಿ. 4 ತಿಂಗಳಾದಮೇಲೆ ಬಹಳಷ್ಟು ಸ್ಮೂತಾಗಿ ರನ್ ಆಗ್ತಾ ಇದೆ ಸರ್ಕಾರ. ಅಭಿವೃದ್ಧಿ ತಡೆ ಆಗಿದೆ ಅಂತ ವಿರೋಧ ಪಕ್ಷದವರು ಮಾತಾಡ್ತಾರೆ ಹೊರತಾಗಿ ಅಭಿವೃದ್ಧಿ ಎಲ್ಲಿ ಕುಂಠಿತ ಆಗಿದೆ? ಯಾವ ಡಿಪಾರ್ಟ್ಮೆಂಟ್ನಲ್ಲಿ ರೆಗ್ಯುಲರ್ ಆಗಿ ಯಾವ ಫಂಡು ಎಷ್ಟು ಫಂಡ್ ಬರಬೇಕಾಗಿದೆಯೋ ಅಷ್ಟೆಲ್ಲ ಫಂಡ್ ಬರ್ತಾ ಇದೆ. ನನಗೇನು ಅನಿಸ್ತಾ ಇಲ್ಲ ಬರೀ ರೋಡು ಬ್ರಿಡ್ಜು ಇದಿಷ್ಟೇ ಅಭಿವೃದ್ಧಿ ಅಲ್ಲ, ಜನರ ಜೀವನದಲ್ಲಿ ಅಭಿವೃದ್ಧಿ ಆಗೋದು ಕೂಡ ಒಂದು ಅಭಿವೃದ್ಧಿ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಇನ್ನು ವಿವಾದಗಳು ಅಂತ ಬಂದಾಗ ಈಗ ಸ್ವಲ್ಪ ಜಾಸ್ತಿ ಸದ್ದು ಮಾಡಿದ್ದು ಸುದ್ದಿ ಮಾಡಿದ್ದು ಅಂತ ಅಂದರೆ ವಕ್ಫ್ ನೋಟಿಸ್ ವಿಚಾರ. ಬಹಳಷ್ಟು ರೈತರು ಅಸಮಾಧಾನಗೊಂಡರು. ಇದಕ್ಕೆ ಬಿಜೆಪಿ ಕೂಡ ಸಪೋರ್ಟಿವ್ ಆಗಿ ನಿಂತು ನಿಮಗೆ ನ್ಯಾಯ ಕೊಡಿಸ್ತೀವಿ ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಈ ವಿವಾದ ತಣ್ಣಗಾಗಬೇಕು ಅಂದರೆ ಈಗ ಬೆಳಗಾವಿಯಲ್ಲೂ ಕೂಡ ಅನೇಕ ಕಡೆ ನೋಟಿಸ್ ಹೋಗಿದೆ ಅಂತೆಲ್ಲ ಹೇಳ್ತಾರೆ. ಬಟ್ ಜಮೀರ್ ಅಹಮದ್ ಸರ್ ಹೇಳ್ತಾರೆ ರೈತರಿಗೆ ಯಾವುದೇ ತೊಂದರೆ ಮಾಡೋದಿಲ್ಲ ಅಂತ. ಬಟ್ ಇನ್ನೂ ಹಾಗೆ ಅವ್ರ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಬಿಜೆಪಿ ಅವರು. ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದು ಯಾವಾಗ ಈ ವಿವಾದ ತಣ್ಣಗಾಗಬೇಕು ಅಂತ? ಬಿಜೆಪಿ ಯಾವತ್ತಿದ್ರೂ ಕೂಡ ರಾಜಕಾರಣ ಹಿಂದೂ ಮುಸ್ಲಿಂ ಅಂತ ಮಾಡುತ್ತೆ. ಇದನ್ನ ಬಿಟ್ಟರೆ ಅವ್ರ ಹತ್ರ ಬೇರೆ ಅಜೆಂಡಾ ಇಲ್ಲ. ಅವ್ರ ಹತ್ರ ಇರೋ ಅಜೆಂಡಾ ಎರಡೇ, ಒಂದು ಇಂಡಿಯಾ ಪಾಕಿಸ್ತಾನ್ ಅಂತ ಹೇಳ್ತಾರೆ, ಇಲ್ಲ ಒಂದು ಹಿಂದೂ ಮುಸ್ಲಿಂ ಅಜೆಂಡಾ ತಗೊಳುತ್ತೆ. ಆದರೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಎಲ್ಲರಿಗಿನ್ನ ಜಾಸ್ತಿ ವಕ್ಫ್ ನೋಟಿಸ್ ಹೋಗಿದ್ದೆ ಬಿಜೆಪಿ ಸರ್ಕಾರ ಇದ್ದಾಗ. ಈಗ ಇದನ್ನು ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ, ಅದಕ್ಕೇನಿಲ್ಲ. ಬಟ್ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇ ಅವ್ರು ಏನು ಸರ್ಕ್ಯುಲರ್ ಇತ್ತು ಅದಕ್ಕೆ ಫುಲ್ ಸ್ಟಾಪ್ ಅವತ್ತೇ ವಾಪಸ್ ತೊಗೊಂಡಿದ್ದಾರೆ, ನೋಟಿಸನ್ನು ಅವತ್ತೇ ವಾಪಸ್ ತೊಗೊಂಡಿದ್ದಾರೆ. ನಮ್ಮ ಸರ್ಕಾರ ಎಲ್ಲ ಸಮಾಜ ಎಲ್ಲ ಧರ್ಮ ಜಾತಿಯವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಅಭಿವೃದ್ಧಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೀವಿ. ಇಟ್ ವಾಸ್ ಅ ಪ್ರೊಸೆಸ್. ಬಟ್ ಯಾವಾಗ ಜನರಿಗೆ ಇದು ಬೇಡ ಅಂತಂದಾಗ ಆವಾಗಲೇ ನಾವು ಅದನ್ನು ಹಿಂದೆ ತಗೊಂಡಿದ್ದೀವಿ. ಆದರೆ ಗಲಾಟೆ ಮಾಡಿದ್ರಲ್ಲ ಬಿಜೆಪಿಯವ್ರು, ಇಷ್ಟೊಂದು ಟಾಮ್ ಹೊಡೆದ್ರಲ್ಲ, ಆದರೆ ಅವ್ರು ಏನು ಮಾಡಿದ್ರು? ಅವ್ರ ಸರ್ಕಾರ ಇದ್ದಾಗ ಏನು ಮಾಡಿದ್ರು? ನಮ್ಮ ಸರ್ಕಾರ ಇದ್ದಾಗ ಅಟ್ಲೀಸ್ಟ್ 1700 ನೋಟಿಸ್ ಹೋಗಿದೆ ನನ್ನ ಪ್ರಕಾರ. ಆದರೆ ಅವರ ಬಿಜೆಪಿಯ ಆಡಳಿತದ ಕಾಲದಲ್ಲಿ 2400 ನೋಟಿಸ್ ಹೋಗಿದೆ. ಅದನ್ನ ಅವ್ರೇನು ಮಾತಾಡೋದಿಲ್ಲ. ಅವ್ರಿಗೆ ಇದರಲ್ಲಿ ರಾಜಕಾರಣ ಮಾಡಬೇಕು, ಮೊಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ಬೇರೆ ಉದ್ದೇಶ ಏನೂ ಇಲ್ಲ, ಇದು ರಾಜಕಾರಣ ಅಷ್ಟೇ. ಹಾಗಾದ್ರೆ ರೈತರಿಗೆ ಯಾವುದೇ ರೀತಿಯಾದ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕೆ ನಾವು ಬಿಡೋದೇ ಇಲ್ಲ. ಡೇ 1 ನಿಂದ ನಾವು ಹೇಳ್ಕೊಂಡೇ ಬಂದಿದ್ದೀವಿ. ಜಮೀರ್ ಅಹಮದ್ ಅವರಾಗಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, DCM ಅವರಾಗಿರ್ಬೋದು, ರೈತರಿಗೆ ಯಾವುದೇ ರೀತಿಯಾದಂಥ ಅನ್ಯಾಯವನ್ನು ಮಾಡ್ಲಿಕ್ಕೆ ನಾವು ಬಿಡೋದೇ ಇಲ್ಲ. ಇದರಲ್ಲಿ ಯಾರು ಗಾಬರಿ ಪಡಬೇಡಿ ಅಂತ ಡೇ 1 ನಿಂದ ನಾವು ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ವಿ. ಓಕೆ, ಇನ್ನು ಮೇಡಮ್ ಮೋದಿಯವರ ಆಡಳಿತದ ಬಗ್ಗೆ ಏನಂತ ಅನ್ಸುತ್ತೆ? ಏನು ಹೇಳೋಕೆ ಇಷ್ಟಪಡ್ತೀರಾ? ನೋಡಿ, ನಾನು ಮೋದಿಯವರ ಆಡಳಿತದ ಬಗ್ಗೆ ಕೆಲವು ಆಡಳಿತ ಅವ್ರದ್ದೇನಿದೆಯೋ ಅದಕ್ಕೆ ಕೆಲವೊಂದಕ್ಕೆ ಖಂಡಿತವಾಗ್ಲೂ ನಾವು ಕೂಡ ನಿಂತ್ಕೊಳ್ತೇವೆ. ವಿರೋಧ ಪಕ್ಷ ಅಂದ ತಕ್ಷಣ ಬರೀ ವಿರೋಧ ಮಾಡೋದಕ್ಕಾಗಿ ಅಲ್ಲ, ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದಾಗಿರ್ತೀವಿ. ಆದರೆ ಈಗ ಮಹಿಳಾ ಮೀಸಲಾತಿ ಬಗ್ಗೆ ನಾನೇ ಐ ಅಪ್ರಿಷಿಯೇಟೆಡ್ ದ್ಯಾಟ್. ಬಟ್ ಬೇರೆ ರೀತಿ ಯಾವಾಗ ಸಬ್ಕಾ ಸಾಥ್ ಅಂತ ಹೇಳ್ತಾರೆ, ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಅವ್ರು ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ, ಒಂದು ಕೋಮಿನ ಜನರನ್ನ ದೂರ ಇಡ್ತಾರೆ. ಬಡವರ ಬಗ್ಗೆ ಬಂದಾಗ ನೋಡೋದಿಲ್ಲ. ಆದರೆ ಅದೇ ಅದಾನಿ ಮತ್ತು ಅಂಬಾನಿಯವರು ಬಂದಾಗ ಅವ್ರಿಗಿರುವಂಥ ಲೋನನ್ನು ವೇ ಆಫ್ ಮಾಡ್ತಾರೆ, ಕಂಪ್ಲೀಟಾಗಿ ಲೋನ್ ವೇ ಆಫ್ ಮಾಡ್ತಾರೆ. ಅದೇ ಬಡವರ ಸಾಲ ಆಗಿರ್ಬೋದು ಅಥವಾ ರೈತರ ಬಗ್ಗೆ ಏನಾದರೂ ವಿಚಾರ ಬಂದಾಗ, ಜಾಬ್ ಕ್ರಿಯೇಷನ್ ಬಗ್ಗೆ ಬಂದಾಗ ಏನೂ ಮಾಡೋದಿಲ್ಲ.
ಕರೋನಾ ಅಂತ ಸಂದರ್ಭದಲ್ಲಿ ತಾಲಿ ಬಜಾವು ಅಂತ ಹೇಳಿದ್ ಬಿಟ್ರೆ ಬೇರೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಲೇಟರ್ ಲಸಿಕೆ ಕೊಡಿಸಿದ್ರು, ಅದೆಲ್ಲ ಒಳ್ಳೆ ಕೆಲಸ. ಆದರೆ ಲಸಿಕೆ ಈ ದೇಶದಲ್ಲಿ ಅವರೊಬ್ಬರೇ ಕೊಟ್ಟಿಲ್ಲ. ಈ ದೇಶದಲ್ಲಿ ಪೋಲಿಯೋವನ್ನು, ಟಿ ವಿಯನ್ನು, ಮಲೇರಿಯಾನ ಬೇರ್ ಸಮೇತ ತೆಗೆದು ಹಾಕಿದ್ದು ಯಾರು? ಹಾಗಾದರೆ ನಾವು ಅದಕ್ಕೆಲ್ಲ ನಮ್ಮ ಬೆನ್ನನ್ನು ನಾವು ಚಪ್ಪಡಿಸ್ಕೊಳ್ಬೇಕಾ? ಕಾಂಗ್ರೆಸ್ನವ್ರು ನಾವು ಮಾಡಿದ್ವಿ ಅಂತ ಹೇಳಿ ಇಲ್ಲ. ಕೆಲವೊಂದು ವಿಚಾರದಲ್ಲಿ ನಾನು ವೈಯಕ್ತಿಕವಾಗಿ ಸಮಾಧಾನ ನನಗಿಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ಖಂಡಿತವಾಗ್ಲೂ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಈಗ ಸಂವಿಧಾನದ ಬದಲಾವಣೆ ಬಗ್ಗೆನೇ ಒಂದಷ್ಟು ಚರ್ಚೆಗಳು, ಆ ವಿಚಾರವಾಗೇನೆ ಲೋಕಸಭಾ ಸೆಷನ್ನಲ್ಲಿ ಚರ್ಚೆ ಆಗ್ತಾ ಇದೆ. ಮೋದಿಯವರು ಒಂದು ಆರೋಪ ಮಾಡ್ತಾರೆ, ಕಾಂಗ್ರೆಸ್ನವರು 75 ಸಲ ಸಂವಿಧಾನ ಬದಲಾವಣೆ ಮಾಡಿದ್ರು, ಸಂವಿಧಾನವನ್ನ ಹತ್ಯೆ ಮಾಡಿದ್ದೇ ಕಾಂಗ್ರೆಸ್ನವರು, ನಾವು ಒಂದಷ್ಟು ಉಳಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಥರದ್ದು ಒಂದಷ್ಟು ಚರ್ಚೆ ರಾಹುಲ್ ಗಾಂಧಿಯವರು ಮಾತನಾಡಿದ್ರು, ನಂತರ ಅದಕ್ಕೆ ಉತ್ತರ ಕೊಟ್ಟಂತ ಮೋದಿಯವರು ಈ ಥರದ ಆರೋಪ ಮಾಡಿದ್ರು. ಜನರಿಗೆ ಒಂಥರ ಕನ್ಫ್ಯೂಷನ್, ಇಬ್ರು ಸಂವಿಧಾನದ ರಕ್ಷಣೆ ಮಾಡ್ತೀವಿ ಅಂತ ಮಾತಾಡ್ತಾರೆ, ಅವ್ರ ಕಾಲದಲ್ಲೂ ಬದಲಾವಣೆ ಆಗಿದ್ದಿದೆ. ಸಂವಿಧಾನ ಉಳಿಸ್ತಿರೋರು ಯಾರು? ಹಾಗಾದ್ರೆ ಯಾರು ಉಳಿಸ್ಬೇಕು ಅನ್ನೋ ಪ್ರಶ್ನೆ ಜನರಿಗೆ. ತಮ್ಗೆ ನೆನಪಿರ್ಬೋದು, ಬಿಜೆಪಿಯ ಒಬ್ರು ಮಾಜಿ ಕೇಂದ್ರ ಸಚಿವರಾಗಿದ್ರು ಅನಂತಕುಮಾರ್ ಹೆಗಡೆ ಅವರು, ನಮ್ಮ ಪಕ್ಕದ ಕೆನರಾ ಕಾನ್ಸ್ಟಿಟ್ಯುವೆನ್ಸಿ ಅವರು. ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನವನ್ನು ಬೇರು ಸಮೇತ ಬದಲಾವಣೆ ಮಾಡಬೇಕು ಅಂತ. ಕೆಲವು ಬಿಜೆಪಿಯವರು ಆ ಸಂವಿಧಾನದ ಪುಸ್ತಕವನ್ನು ಸುಟ್ಟು ಹಾಕಿದ್ರು. ಇವತ್ತು ಭಾರತ ದೇಶಕ್ಕೆ, ನನಗೆ, ನಿಮಗೆ ಎಲ್ಲರಿಗೂ ಸಂವಿಧಾನ ಅಂತಂದರೆ ಭಗವದ್ಗೀತೆ ಇದ್ದ ಹಾಗೆ, ಸಂವಿಧಾನ ಅಂತಂದರೆ ಬೈಬಲ್ ಇದ್ದ ಹಾಗೆ, ಸಂವಿಧಾನ ಅಂತಂದರೆ ನಮಗೆ ಕುರಾನ್ ಇದ್ದ ಹಾಗೆ ಎಲ್ಲರಿಗೂ ಕೂಡ. ಯಾಕಂದರೆ ಸಂವಿಧಾನದ ಹಕ್ಕನ್ನು ನಾವೆಲ್ಲರೂ ಪರಿಪಾಲಿಸ್ತೀವಿ. ಇವತ್ತು ನಾನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಒಬ್ಬ ಮಹಿಳೆ, ಒಬ್ಬ ರೈತನ ಮಗಳಾಗಿ, ಒಬ್ಬ ರೈತನ ಹೆಂಡತಿಯಾಗಿ ಇವತ್ತು ರಾಜ್ಯದ ಮಂತ್ರಿ ಆಗಿದ್ದೀನಿ ಅಂತಂದರೆ ಇದು ನನ್ನ ಸಂವಿಧಾನ ಕೊಟ್ಟಂಥ ಒಂದು ಹಕ್ಕು. ಸೊ ಈ ಸಂವಿಧಾನದ ಬಗ್ಗೆ ನಾವು ಉಳಿಸ್ತೀವಿ, ನೀವು ರಕ್ಷಣೆ ಮಾಡ್ತೀವಿ ಅಂತಂದರೆ ವಿರೋಧ ಪಕ್ಷದ ವೈಸನ್ನು ಯಾಕೆ ಅವರು ಮೊಟಕುಗೊಳಿಸ್ತಾ ಇದ್ದಾರೆ? ಸಂವಿಧಾನದ ಬಗ್ಗೆ ಮಾತನಾಡುವಂಥವ್ರು ಪಾಲಿಟಿಕ್ಸ್ ಯಾಕೆ ಮಾಡ್ತಾ ಇದ್ದಾರೆ? ವಿರೋಧ ಪಕ್ಷದ ಅವ್ರನ್ನಷ್ಟೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಜನರಿಂದ ಚುನಾಯಿತಗೊಂಡಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ, ಸರ್ಕಾರವನ್ನು ಬೀಳಿಸಿ, ಬುಡ ಸಮೇತ ನಾನು ಕಾಂಗ್ರೆಸ್ಸನ್ನು ನಿರ್ಮೂಲನೆ ಮಾಡ್ತೀನಿ ಅಂತ ಹೊರಟಿದ್ದಾರಲ್ಲ, ಯಾರು ಸಂವಿಧಾನಕ್ಕೆ, ಈ ಪ್ರಜಾಪ್ರಭುತ್ವಕ್ಕೆ ಕೊಡ್ಲೆ ಪೆಟ್ಟು ಹಾಕ್ತಾ ಇದ್ದಾರೆ? ಇರ್ಬೋದು ಅವರ ಮನಸ್ಸಿನಲ್ಲಿ ನಾವು ಸಂವಿಧಾನವನ್ನು ಬಹಳಷ್ಟು ಬಾರಿ ತಿದ್ದುಪಡಿ. ಹಾಗಾದರೆ ವಿರೋಧ ಪಕ್ಷದ ಪ್ರಧಾನಮಂತ್ರಿಗಳು, ಆವತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಅವರು ಸದನದಲ್ಲಿ ಒಮ್ಮೆ ಇಂದಿರಾ ಗಾಂಧೀಜಿಯವ್ರನ್ನ 10 ಬಾರಿ ಹೊಗಳಿದ್ದಾರೆ, ರಾಜೀವ್ ಗಾಂಧಿಯವ್ರನ್ನ 10 ಬಾರಿ ಹೊಗಳಿದ್ದಾರೆ. ಹಾಗಾದರೆ ವಾಜಪೇಯಿಯವರು ಈ ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ ಅಂತ ನಾವು ಕಾಂಗ್ರೆಸ್ನವ್ರು ಕೂಡ ಒಪ್ಕೊಳ್ತೀವಿ, BJP ಅವರು ಕೂಡ ಒಪ್ಕೊಳ್ತಾರೆ. ಹಾಗೇನಾದರೂ ಕಾಂಗ್ರೆಸ್ನವ್ರ ಸಂವಿಧಾನಕ್ಕೆ ಪೆಟ್ಟು ಕೊಟ್ಟಿದ್ರೆ ವಾಜಪೇಯಿ ಅವರು, ಈ ದೇಶ ಕಂಡಂಥ ಪ್ರತಿಮಾ ಇನ್ನೋರ್ವ ರಾಜಕಾರಣಿಯಾದಂಥ ಲಾಲ್ ಕೃಷ್ಣ ಅಡ್ವಾಣಿಯವರು ಸುಮ್ಮನೆ ಕೂತ್ಕೊಳ್ತಾ ಇದ್ರ? ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ, ರಾಜಕಾರಣ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಓಕೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಏನನ್ಸುತ್ತೆ ಮೇಡಮ್? ಅಗೇನ್ ಇದು ಪ್ರಜಾಪ್ರಭುತ್ವದ ಹತ್ಯೆ ಅಂತ ಹೇಳ್ತೀನಿ. ಓಕೆ, ಈಗ ಒನ್ ನೇಷನ್ ಒನ್ ಇಲೆಕ್ಷನ್ ಅಂತಂದರೆ ನನಗೆ ಒಂದು ಮಾತು ಹೇಳಿ, ಕರ್ನಾಟಕದಲ್ಲಿ 2 ಹಂತ ಆಯಿತು ಇಲೆಕ್ಷನ್, ರೈಟ್? ಕೆಲವು ಸೀಟ್ಗಳಿಗೆ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರು, ಇನ್ನೊಂದು ಸೀಟ್ಗಳಿಗೆ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರು. ಯಾಕೆ? ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಒಮ್ಮೆ ನೋಡಲಿಕ್ಕೆ ಆಗೋದಿಲ್ಲ ಅಂತ. ಕರ್ನಾಟಕ ಅಂತ ಒಂದು ರಾಜ್ಯ ಹಿಡ್ಕೊಂಡ್ರೆ 28 ಲೋಕಸಭಾ ಇತ್ತು, 28ಕ್ಕೆ 2 ಮಾಡಿದ್ರು, 14ಕ್ಕೆ ಒಮ್ಮೆ ಮಾಡಿದ್ರು, 14ಕ್ಕೆ ಇನ್ನೊಮ್ಮೆ ಮಾಡಿದ್ರು. ಇನ್ನು ಇಡೀ ದೇಶದಲ್ಲಿ 554 ಪಾರ್ಲಿಮೆಂಟ್ ಆಗಿರ್ಬೋದು, ಇಡೀ ದೇಶದ ಅಸೆಂಬ್ಲಿ ಆಗಿರ್ಬೋದು, ಕಾರ್ಪೊರೇಷನ್ನು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಇದೆಲ್ಲ ಸಾಧ್ಯನಾ? APMCಗಳಂತ ಇರುತ್ತೆ, ಸಹಕಾರಿ ಸಂಘಗಳಂತ ಇರುತ್ತೆ. ಇಷ್ಟೊಂದು ದೊಡ್ಡ 140 ಕೋಟಿ ಜನಸಂಖ್ಯೆ ಇರುವಂಥ, ಎಷ್ಟೋ 6 ಧರ್ಮ, ಎಷ್ಟೋ ಜಾತಿ, ಎಷ್ಟೋ ಭಾಷೆ ಇರುವಂಥ ಈ ದೇಶದಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್ ಇದು ಸಾಧ್ಯನಾ? ಇದು ಪ್ರಜಾಪ್ರಭುತ್ವದ ಕಗ್ಗೋಲು. ಒಂದ್ ವೇಳೆ ಆದ್ರೂ ಕಷ್ಟ ಅಂತನಾ, ಅಥವಾ ಆಗೋದೇ ಇಲ್ಲ ಅನ್ನೋದು ಇಂಪಾಸಿಬಲ್ ಅಂತ ಅನ್ಸುತ್ತಾ ನಿಮ್ಗೆ? ಜಾರಿಗೆ ತರೋದು ಕಷ್ಟ, ಜಾರಿಗೆ ತರೋದು ತುಂಬಾ ಕಷ್ಟ. ಓಕೆ ಓಕೆ. ಸೊ ಮೇಡಮ್, ಇನ್ನು ಕೊನೆಯದಾಗಿ ಮಗನ ರಾಜಕಾರಣದ ಬಗ್ಗೆ ಮಾತಾಡಲೇಬೇಕು. ಕಳೆದ ಎಲೆಕ್ಷನ್ನಲ್ಲಿ ಏನೋ ಒಂದಷ್ಟು ಸೀಟ್ಗಳ ಅಂತರದಿಂದ ಸೋತ್ಬಿಟ್ರು. ಸೊ ಮುಂದೆ ಹೇಗೆ ಅವರ ರಾಜಕೀಯ ಜೀವನ ಹೇಗೆ ಹಾಗೆ ಕಂಟಿನ್ಯೂ ಮಾಡಬೇಕು, ಬೆಳೆಸಬೇಕು ಅನ್ನೋ ಆಸೆ ಇದೆಯಾ?
ಅವ್ರ ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ? ನೋಡಿ, ಯಾರನ್ನೂ ಕೂಡ ನಾವು ಹೆಗಲ ಮೇಲೆ ಹೊತ್ಕೊಂಡು ಓಡ್ಲಿಕ್ಕೆ ಆಗೋದಿಲ್ಲ. ನಾವು ಮಾರ್ಗದರ್ಶನ ಮಾಡ್ಬೋದು, ನಾವು ಈಜನ್ನ ಕಲಿಸ್ಬೋದು, ಹೊರತಾಗಿ ಬೆನ್ ಮೇಲೆ ಕೂರಿಸ್ಕೊಂಡು ದಡ ಸೇರಿಸ್ಲಿಕ್ಕೆ ಆಗೋದಿಲ್ಲ. ನನ್ನ ಮಗ ಈಸ್ ಅ ಫೈಟರ್, ಓಕೆ, ಈಸ್ ಅ ಗೋ ಗೆಟರ್. ತಾಯಿಗೆ ತಕ್ಕಂತೆ ಮಗ ಇದ್ದಾನೆ. ನನಗೆ ನನ್ನ ಮಗನ ಮೇಲೆ ವಿಶ್ವಾಸ ಇದೆ. ಅವನ ಒಂದು ಕಾರ್ಯಕ್ಷಮತೆ ಬಗ್ಗೆ, ಅವನ ಟ್ಯಾಲೆಂಟ್ ಬಗ್ಗೆ, ನಾನು ಹೇಗೋ ಸೇಮ್ ನನ್ನ ಮಗನೂ ಹಾಗೆ ಸಮಾಜ, ಜನಸೇವೆ, ಜನರ ಜೊತೆ ಬೆರೆಯುವಂಥ, ಸಾಮಾನ್ಯರಲ್ಲಿ ಸಾಮಾನ್ಯ ಹುಡುಗನಾಗಿರುವಂಥ, ಒಂದು ಸ್ವಲ್ಪ ಕೂಡ ಮಂತ್ರಿ ಮಗ ಅಥವಾ ನಥಿಂಗ್ ಸಿಂಪಲ್, ಓಕೆ, ವೆರಿ ಸಿಂಪಲ್ ಲಿವಿಂಗ್ ಮಗ ಇದ್ದಾನೆ. ಸೋಲಾಗಿರಬಹುದು, ಸೋಲೆ ಜಯದ ಮೂಲ ಅಂತ ನಾನು ಸೋಲೆ ಗೆಲುವಿನ ಸೋಪಾನ. 100%. ಇವತ್ತಿಲ್ಲ ನಾಳೆ ರಾಜಕಾರಣದಲ್ಲಿ ತನ್ನದೇ ಶೈಲಿಯಲ್ಲಿ ಕೆಲಸ ಮಾಡಿ ಮೇಲೆ ಬರ್ತಾನೆ. ಯಾರ ಹೆಸರು, ಯಾರ ಹಂಗು ಇಲ್ಲದೆ ಮೇಲೆ ಬರ್ತಾನೆ. ಯಾಕಂತಂದರೆ ನನ್ಗೆ ಗೊತ್ತು ನನ್ನ ಮಗ ಯಾವ ರೀತಿ ಅಂತ. ಜನರೇ ಅವನನ್ನು ನಾಯಕನನ್ನಾಗಿ ಮಾಡ್ತಾರೆ ಅನ್ನುವಂಥ ಬಲವಾದ ಆಸೆ ಇದೆ. ಓಕೆ, ಅಂದರೆ ನಿಮ್ಮ ಹತ್ರ ಮಾತಾಡ್ತಾರ ಹೇಗೆ ರಾಜಕಾರಣ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಯಾವ ಥರ ಕೇಳ್ತಾರೆ, ನೀವು ಯಾವ ರೀತಿ ಗೈಡ್ ಮಾಡ್ತೀರಾ ಅವ್ರಿಗೆ? ಮುಂಚೆಯಿಂದನೂ ಅವ್ನು ಬಹಳಷ್ಟು ಮೆಚ್ಯೂರ್ಡ್ ಹುಡುಗ. ಅವನ ಬುದ್ಧಿ ಹೇಳಿಸ್ಕೊಂಡಿರೋದು ಗೊತ್ತೇ ಇಲ್ಲ ನನಗೆ. ಬಹಳ ಮೆಚ್ಯೂರ್ಡ್ ಹುಡುಗ. ಓಕೆ, ಸೊ ಮಾತಾಡ್ತಾನೆ. ಏನಾದರೂ ಅಂತ ಇದಿದ್ರೆ ನಾವು ಡಿಸ್ಕಸ್ ಮಾಡ್ತೀವಿ, ನಾನಾಗಲಿ, ತಮ್ಮ ಆಗಲಿ, ಮಗ ಆಗಲಿ. ಸೊ ಬೆಳಗ್ಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ 3 ಜನ ಒಟ್ಟಿಗೆ ಕೂತಿರ್ತೀವಿ ಬೆಳಗ್ಗೆ. ಸೊ ಮಾತಾಡ್ತಾ ಇರ್ತೀವಿ. ಕೆಲವೊಂದು ಅವ್ನು ನಮಗೆ ಹೇಳ್ತಾನೆ, ನಾವು ಅವನಿಗೆ ಹೇಳ್ತೀವಿ, ಮಾತಾಡ್ತಾ ಇರ್ತೀವಿ. ಆಮೇಲೆ ಒಂದು ವಿಷಯ ಮೇಡಮ್ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಿಮ್ಮ ಮನೆಗೆ ಬಂದಾಗ ನಿಮ್ಮಲ್ಲಿದ್ದ ಮನೇಲಿರುವಂಥ ಎಲ್ಲ ಗಾಡಿಗಳು ಬ್ಲ್ಯಾಕ್ ಕಲರೇ ಇದೆ. 9777 ಅಂತ ಬರುತ್ತೆ. ಒಂದು ಕ್ಯೂರಿಯಾಸಿಟಿ, ಏನಿದು ರಾಜಕಾರಣಿ ಅಂದ ತಕ್ಷಣ ಎಲ್ಲ ಫುಲ್ ವೈಟ್ ಕಾರ್ ಇರೋದನ್ನ ನೋಡಿರ್ತೀವಿ, ಬಟ್ ನಿಮ್ಮ ಮನೇಲಿ ಎಲ್ಲ ಬ್ಲ್ಯಾಕ್ ಕಲರೇ ಇದೆ, ಜೊತೆಗೆ ನಂಬರ್ ಬೇರೆ ಆಗಿದೆಯಲ್ಲ, ಏನಾದರೂ ಸಕ್ಸಸ್ ಸೀಕ್ರೆಟಾ ಅಥವಾ ಏನಿರಬಹುದು ಅಂತ ಒಂದು ಕ್ಯೂರಿಯಾಸಿಟಿ? ಎಸ್, ಅಫ್ಕೋರ್ಸ್. ನಮ್ಮ ಮುಂಚೆಯಿಂದನೂ ಕೂಡ ಸ್ವಲ್ಪ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ ನನಗೆ. ಓಕೆ, ಸೊ ಮುಂಚೆಯಿಂದನೂ ಬ್ಲ್ಯಾಕ್ ಇಂಟ್ರೆಸ್ಟ್ ಇರೋದ್ರಿಂದ ಬ್ಲ್ಯಾಕ್ ಕಲರ್ ಗಾಡಿನೇ ತಗೊಂಡ್ವಿ. ಅಂದರೆ ಒಬ್ರು ನಮ್ಮ ಶಾಸ್ತ್ರಿಗಳಿದ್ದಾರೆ, ಅವರು ಹೇಳಿದ್ರು ಈ ನಂಬರ್ ಹಾಕಿ ಅಂತ ಹೇಳಿ, ಒಂದು 25-30 ವರ್ಷದ ಹಿಂದೆ. ಓಕೆ, ಸೊ ಅದೇ ನಂಬರ್ ಕಂಟಿನ್ಯೂ ಆಗಿದೆ. ಸೂಪರ್. ಸಕ್ಸಸ್ ಸೀಕ್ರೆಟ್ ಹಿಂದೆ ಇದು ಒಂದು ಕಾರಣ ಇರ್ಬೋದು, ಹೇಳಕ್ಕಾಗ. ಅದು ಒಬ್ಬೊಬ್ಬರ ನಂಬಿಕೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಸಕ್ಸಸ್ ಜರ್ನಿ ಹೀಗೆ ಮುಂದುವರಿಯಲಿ. ರಾಜ್ಯದ ಮಹಿಳೆಯರಿಗೆ ನಿಮ್ಮಿಂದ ಇನ್ನಷ್ಟು ಒಳ್ಳೇದಾಗಲಿ, ಇನ್ನಷ್ಟು ಅಭಿವೃದ್ಧಿ ನಿಮ್ಮ ಸರ್ಕಾರದ ಕಡೆಯಿಂದ ಆಗಲಿ ಅಂತ ಹೇಳ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಪ್ರತಿಮಾ.